ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೆಲ್ಲರೂ ರೆಡಿಯಾಗಿ ಸಿದಾ ರೋಡ್ ಮಟ್ಟಕ್ಕೆ ಹೊಂಟೇವಿ. ನಾವು ಇವತ್ತು ಎದಕ್ಕೆ ಹೊಂಟೇವಪ್ಪ ಅಂದ್ರೆ ಅಮಾವಾಸ್ಯೆ ಐತಿ. ಅಮಾವಾಸ್ಯೆ ಇದ್ದಿದ್ದಕ್ಕೆ ಕಾಯಿ ಬಡಿಸ್ಕೊಂಡು ಬರ್ಬೇಕು. ನಾವು ಯಾವಾಗಾರ ಅಮಾವಾಸ್ಯೆ ಬಂತಂದ್ರೆ ಯಾವತ್ತಲೂ ಕಾಯಿ ಬಡಿಸ್ಕೊಂಡು ಬರ್ಬೇಕು ಸಿದಾ ರೋಡ್ ಮಟ್ಟಕ್ಕೆ ಹೋಗಿ. ಅಲ್ಲಿ ಮಠ ಹೋಗಿ ಕಾಯಿ ಬಡಿಸ್ಕೊಂಡು ಬರಲಿಲ್ಲ ಅಂದ್ರೆ ನಮ್ಮ ಮನ್ಯಾಗ ಯಾರಿಗೂ ಸಮಾಧಾನ ಇರಂಗಿಲ್ಲ. ಅಕಸ್ಮಾತ್ ನಾವು ಬ್ಯುಸಿ ಇದ್ವಿ ಅಂದ್ರೆ ಯಾರು ಒಬ್ಬರು ಹೋಗಿ ಕಾಯಿ ಬಡಿಸ್ಕೊಂಡು ಬರಲೇಬೇಕು. ಅದು ನಮ್ಮ ಮನ್ಯಾಗ ರೂಲ್ಸ್ ಕಂಪಲ್ಸರಿ ಮಾಡ್ತೇವೆ. ಸೊ ಇವತ್ತು ಅಮಾವಾಸ್ಯೆ ಐತೆ ಅಂತ ಹೇಳಿ ನಾವು ಸಿದಾ ರೋಡ್ ಮಟ್ಟಕ್ಕೆ ಹೊಂಟೀನಿ. ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಆಲ್ ವಿಡಿಯೋ ಮಾಡೋಕ್ಕೆ ಬಿಡಂಗಿಲ್ಲ ಅಂದರೂ ನೋಡೋಣ ಬರ್ರಿ. ಈಗ ಜಸ್ಟ್ ಬಂದೇವಿ ಸಿದಾ ರೋಡ್ ಮಟ್ಟಕ್ಕೆ. ನಮ್ಮ ಮನೆ ಹತ್ರ ಭಾಳ ದೂರ ಆಗಂಗಿಲ್ಲ. ನಮ್ಮ ಮನೆ ಹತ್ರನೇ ಐತಿ, ಭಾಳ ದೂರ ಏನಾಗಂಗಿಲ್ಲ, ಸ್ವಲ್ಪ ಸಮೀಪ ಐತಿ. ಈಗ ಪತ್ರಿ ಮತ್ತು ಕಾಯಿ ತಗೊಂಬಂದು ಲೈನಿಂಗ್ ನಿಂತೇವಿ. ರಶ್ ಐತಿ. ಅಲ್ಲಿ ದೇವ್ರ ಗುಡಿ ಒಳಗೆ ಹೋಗಿ ವಿಡಿಯೋ ಮಾಡ್ಬೇಕಂದ್ರೆ ಅಲ್ಲಿ ಎಲ್ಲಿ ವಿಡಿಯೋ ಮಾಡಬೇಡ್ರಿ, ಫೋಟೋ ತಗೋಬೇಡ್ರಿ ಅನ್ನತ್ತಿದ್ರು. ಹೆಂಗೋ ಮಾಡಿ ವಿಡಿಯೋ ಮಾಡೇನಿ. ಇನ್ನೊಂದು ಕಡೆ ಮಾಡ್ಬೇಕು ಅನ್ಕೊಂಡೆ, ಅದು ಎಲ್ಲಿ ಬಿಡ್ಲೇ ಇಲ್ಲ, ಅವ್ರು ಫೋನ್ ಕಸ್ಕೊಂಡು ಬಿಟ್ರೆ ಅದಕ್ಕೆ ಬಿಟ್ಬಿಟ್ಟೆ. ಎಷ್ಟು ಆಕೈತಿ ಅಷ್ಟು ವಿಡಿಯೋ ಮಾಡೇನಿ. ನೀವು ದರ್ಶನ ತಗೋರಿ. ಇಲ್ಲಿ ನೋಡ್ರಿ, ಈ ರೂಮಿಗೆ ಬಂದ್ರೆ ಸಾಕು, ಫುಲ್ ಸೈಲೆಂಟ್. ಏನು ಯಾರು ಮಾತಾಡಂಗಿಲ್ಲ, ಫುಲ್ ಸೈಲೆಂಟ್ ಇರ್ತೈತಿ. ಯಾವ್ದು ನಾಯ್ಸು ಬರಂಗಿಲ್ಲ ಇಲ್ಲಿ, ಯಾವ ಶಬ್ದನೂ ಕೇಳಿಸಂಗಿಲ್ಲ. ಎಲ್ಲರೂ ಜ್ಞಾನಕ್ಕೆ ಕುಂತಿರ್ತಾರೆ ಇಲ್ಲಿ. ಭಾಳ ಶಾಂತಿ ಇರ್ತೈತೆ ಅಂತ ಹೇಳಿ ಭಾಳ ಮನಸ್ಸು ಚಲೋ ಅನ್ನಿಸ್ತೈತಿ. ಇಲ್ಲಿ ಕುಂತ ಧ್ಯಾನ ಮಾಡಿದ್ರೆ ಸಾಕು, ಭಾಳ ರಿಲ್ಯಾಕ್ಸ್ ಅನ್ನಿಸ್ತೈತಿ. ಇಲ್ಲಿ ಅರಳಿ ಕಟ್ಟಿಗೆ ನಮಸ್ಕಾರ ಮಾಡಿ ಈಗ ಮನೆಗೆ ಹೊಂಟೇವಿ. ನಮ್ಮ ಮಮ್ಮಿ ಇದು ಕೋಕೋ ಪೌಡ್ರ್ ಮತ್ತು ಮಿಲ್ಕ್ ಪೌಡ್ರಿಂತ ಈ ಚಾಕ್ಲೇಟ್ ಮಾಡ್ಯಾರ. ಎಷ್ಟು ಮಸ್ತ್ ಆಗೈತಿ ಗೊತ್ತಾ, ಮಸ್ತ್ ಟೇಸ್ಟಿ ಅದಾವ. ನಮ್ಮ ಮನ್ಯಾಗ ಒಂದು ಮೋಲ್ಡ್ ಇತ್ತು, ಸಣ್ಣಕ್ಕಿದ್ದಾಗ ಮಾಡೋಣ ಅಂತ ಹೇಳಿ ಮೋಲ್ಡ್ ತಂದಿದ್ದೆ. ಎದಕ್ಕೂ ಯೂಸ್ ಇದ್ದಿದ್ದಿಲ್ಲ. ಮತ್ತು ಮಮ್ಮಿ ತಲೆ ಓಡಿಸಿ ಹೆಂಗೋ ಮಾಡಿ ಈ ಚಾಕ್ಲೇಟ್ಸ್ಗಳು ಮಾಡ್ಯಾರ.
ಆದರೂ ಮಸ್ತ್ ಐತಿ, ಭಾಳ ಚಲೋ ಅನ್ನಿಸ್ತೈತಿ ಕೂಡಲೇ. ನಮ್ಮ ತಮ್ಮಗಂತರೂ ದಿನಾನು ಒಂದೊಂದು ಚಾಕ್ಲೇಟ್ ಬೇಕಂತಿರ್ತಾನೆ. ಈ ಚಾಕ್ಲೇಟ್ ತಿಂದರೆ ಸ್ವಲ್ಪ ಹೆಲ್ದಿನೂ, ಹೊರಗಿನ ಚಾಕ್ಲೇಟ್ ಬದಲಿ ಈ ಚಾಕ್ಲೇಟ್ ತಿಂದ್ರೆ ಮನ್ಯಾಂದ ಅಂತಲೂ ಅನ್ನಿಸ್ತೈತಿ. ಮತ್ತು ಇದು ಮಿಲ್ಕ್ ಪೌಡ್ರ್ ಮತ್ತು ಕೋಕೋ ಪೌಡ್ರಿಂತ ಮಾಡಿರೋದಕ್ಕಾಗಿ ಇದು ಹೆಲ್ದಿನೂ ಇರ್ತೈತಿ. ನಿಮಗೆ ಇದ್ರ ರೆಸಿಪಿ ಬೇಕಿತ್ತಂದ್ರೆ ನಂಗೆ ಕಮೆಂಟ್ ಮಾಡಿರಿ, ನಾನು ರೆಸಿಪಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ನಮ್ಮ ಮಮ್ಮಿಗೆ ಹೇಳಿ ಇದ್ರ ರೆಸಿಪಿ ಹೆಂಗೈತಿ ಏನು ಅನ್ನೋದು ವಿಡಿಯೋ ಮಾಡಿ ನಿಮ್ಗೆ ಶೇರ್ ಮಾಡ್ತೇನೆ. ಈಗ ಈವ್ನಿಂಗ್ ಟೈಮಿಗೆ ನಮ್ಮ ಮನೆ ಹತ್ತಿರ ಒಂದು ಬಸವ ಕೇಂದ್ರ ಸ್ಕೂಲ್ ಐತಿ. ಅಲ್ಲಿ ಬಸವ ಜಯಂತಿ ಮುಂದೆ ಐತಿ ಅಂತಂದ್ರೆ ಅದರ ಹಿಂದಿನ 10 ಡೇಸಿಗೆ ಅವರ ಪ್ರವಚನ ಕೊಡ್ತಿರ್ತಾರೆ. ಬಸವಣ್ಣವ್ರ ಪ್ರವಚನ ಮತ್ತು ಹಿಂಗೆ ಸಂತರ ಬಗ್ಗೆ ಯಾರಂದ್ರೆ ಮಡಿವಾಳ ಮಾಚಯ್ಯ ಮತ್ತು ಡೋಲಕಕ್ಕಯ್ಯ ಇಂಥವ್ರದ್ದೆಲ್ಲಾರ್ದು ಎಕ್ಸ್ಪ್ಲಿನೇಷನ್ಸ್ ಕೊಡ್ತಿರ್ತಾರೆ. ಅವ್ರು ಹಿಂಗಿದ್ರೆ ಹಂಗಿದ್ರೆ ಅವ್ರ ಪ್ರವಚನ ಕೇಳ್ಬೇಕಂದ್ರೆ ಖರೆಗೂ ಎಷ್ಟು ಚಲೋ ಅನ್ನಿಸ್ತೈತಿ ಗೊತ್ತಾ. ನಾನು ಜಲ್ದಿ ಹೋಗೋಕ್ಕಾಗಂಗಿಲ್ಲ. ನಮ್ಮ ಮಮ್ಮಿ ಅವ್ರದ್ದು ಫ್ರೆಂಡ್ಸ್ ಸರ್ಕಲ್ನೆಲ್ಲರನ್ನೂ ಕರ್ಕೊಂಡು 6 ಗಂಟೆಗೆ ಹೋಗಿಬಿಟ್ಟಿರ್ತಾರೆ. ನನಗೆ ಈಗ ಟೈಮ್ ವಿಡಿಯೋ ಎಡಿಟಿಂಗ್ ಅದು ಮಾಡೋದಿರ್ತೈತಿ. ಅದಕ್ಕೆ ನಾ 7:15 ಟೈಮ್ ಸಿಗ್ತೈತಿ. ಅದಕ್ಕೆ ನಾನು ನನ್ನ ತಮ್ಮ ಇಬ್ಬರು ಹೋಗ್ತಿರ್ತೇವೆ. ಅದಕ್ಕೆ ಇವತ್ತು ಒಂದು ವ್ಲಾಗ್ ಮಾಡಿದ್ರಾತಂತ ಹೇಳಿ ಈ ಈವ್ನಿಂಗ್ ಟೈಮಿಗೆ ನಾನು ವ್ಲಾಗ್ ಮಾಡತ್ತೀನಿ. ಈಗ ಹೋಗ್ತಾ ನಾನು ಅದು ಯಾವ ಸ್ಕೂಲ್ ಹೆಂಗೆ ಐತಿ ಅಲ್ಲಿದ್ದು ವಿಡಿಯೋನು ಮಾಡಿ ತೋರಿಸ್ತೇನೆ. ಹೆಂಗೆ ಅನ್ನೋದು ನೋಡೋಣ ಬರ್ರಿ. ಇದೇ ನೋಡ್ರಿ ನನ್ನ ಔಟ್ಫಿಟ್ಟ. ಈಗ 7:30 ಆಗೈತಿ. ನಾವು ಬಸವ ಕೇಂದ್ರಕ್ಕೆ ಹೋಗ್ಬೇಕಾ, ಖರೆಗೂ ಭಾಳ ಲೇಟ್ ಆಗೈತಿ. ನಾನು ಇನ್ನೂ ವ್ಲಾಗ್ ಮಾಡ್ಬೇಕಂತೇಳಿ ಇಷ್ಟು ಲೇಟ್ ಆಯ್ತು, ಇಲ್ಲಾಂದರೆ ಇಷ್ಟು ಲೇಟ್ ಆಗ್ತಿದ್ದಿಲ್ಲ. 7:15 ನಾನು ಹೋಗಿಬಿಡ್ತಿದ್ದೆ. ಆಲ್ರೆಡಿ ನಮ್ಮ ಅಣ್ಣನೂ ಹೋಗ್ಯಾನ, ನಾನು ನಮ್ಮ ತಮ್ಮ ಅಷ್ಟೇ ಹೋಗ್ಬೇಕು. ಅದಕ್ಕೆ ಹೋಗೋಣ. ನಾ ಹೋಗ್ತಾ ವಿಡಿಯೋ ಮಾಡ್ತೀನಿ ಹೆಂಗೈತಿ ಏನು ಅನ್ನೋದು, ಯಾವ ಸ್ಕೂಲ್ ಹೆಂಗೆ ಪ್ರವಚನ ಕೊಡ್ತಾರ ಅನ್ನೋದು ನೋಡೋಣ. ಸಕಲ ಜೀವಾವಳಿಗೆ ಲೇಸಾಗಲಿ. ಜೈ ಗುರು ಬಸವೇಶ್ವರ ಶರಣಾರ್ಥಿ. ಜೈ ಗುರು ಬಸವೇಶ್ವರ ಶರಣಾರ್ಥಿ. ಪ್ರವಚನದ್ದು ಕೇಳಿ ಪ್ರಸಾದದ್ದು ತೊಗೊಂಡ ಬರುವತ್ನಾಗ ಭಾಳ ಜೋರು ಮಳೆ ಹೊಡೀತ. ಪ್ರಸಾದದೆಲ್ಲ ಮುಗಿಸ್ಕೊಂಡು ಬರಾತಿದ್ವಿ. ಅವಾಗ ಒಂದು ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡೆ. ಅಲ್ಲಿ ಭಾಳ ಜೋರು ಮಳೆ ಹೊಡ್ಯಾತಿತ್ತು. ಅದಕ್ಕೆ ನಾನು ನಮ್ಮ ಮಮ್ಮಿ ನನ್ನ ತಮ್ಮ ಉಡ್ಕೊಂತ ಬಂದುಬಿಟ್ವಿ. ಬರೋಷ್ಟಿಗ್ಲೇ ಮತ್ತು ಬೇರೆ ಬಂದು ವ್ಲಾಗನ್ನು ಎಂಡ್ ಮಾಡ್ಬೇಕಂತಂದ್ರೆ ಮನ್ಯಾಗ ಕರೆಂಟ್ ಹೋಗಿತ್ತು. ಮತ್ತು ನನ್ನ ಫ್ಲ್ಯಾಶ್ ಲೈಟ್ ಆನ್ ಮಾಡಿ
ಈ ವ್ಲಾಗ್ನ ಎಂಡ್ ಮಾಡ್ಬೇಕನ್ನಾತೇನಿ. ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿ ಹೇಳಿದ್ನಿ ಅಂದ್ರೆ ಐ ಆಮ್ ರಿಯಲಿ ಸಾರಿ. ಹಂಗೆ ಮುಂದಿನ ವ್ಲಾಗ್ನಾಗ ಹಿಂಗೆ ಇಂಟ್ರೆಸ್ಟಿಂಗ್ ಆಗಿ ವ್ಲಾಗ್ಸ್ ತರಕ್ಕೆ ಟ್ರೈ ಮಾಡ್ತೇನೆ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.